ಯಾವತ್ತಾದ್ರೂ ನಿಮ್ಮ ಹತ್ರ ಕಷ್ಟಗಳು ಹೇಳ್ಕೊಂಡಿದ್ದೀರಾ? ಯಾಕಂದರೆ ಮೆಜೆಸ್ಟಿಕ್ ಮಾಡೋ ಟೈಮಲ್ಲಿ ನೀವು ಕೂಡ ಸಿಂಗರ್ ಆಗಿ ಗುರುತಿಸ್ಕೊಳ್ಳುತ್ತಿದ್ದಂಥ ಕಾಲ ಅದು. ಈ ಕಡೆ ಇನ್ನು ಪ್ರೊಡಕ್ಷನ್ ತುಂಬ ಹತ್ತಿರದವರು ನಿಮಗೆ. ಸೊ ಯಾವತ್ತಾದ್ರೂ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀರಾ, ನನ್ನ ಕನಸು ಹೀಗೆ, ನಾನು ಸ್ಟಾರ್ ಆದರೆ ಈ ಮಟ್ಟಕ್ಕೆ ಬೆಳಿಬೇಕು ಹಾಗೆ ಹೀಗೆ ಅಂತ? ಇಲ್ಲ ಅಷ್ಟೊಂದು ತುಂಬ ಆ ಮಟ್ಟದ ಮಾತುಕತೆಗಳು ಎಲ್ಲ ನಡೀತೇ ಇಲ್ಲ ಯಾವತ್ತೂ. ಗಜ ಸಿನಿಮಾದು 100 ಡೇಸ್ ಫಂಕ್ಷನ್ ಆಯಿತು ಹುಬ್ಳಿಲಿ ಅನಿಸುತ್ತೆ ಬಹುಶಃ. ಅಲ್ಲಿ ಹೋದಾಗ ಬ್ಯಾಕ್ ಸ್ಟೇಜಲ್ಲಿ ಅವ್ರು ಕೂತಿದ್ರು. ಅದೊಂಥರ ಗಜ ಒಂಥರ ಡಿಫ್ರೆಂಟ್ ಮಾಸ್ ಹಿಟ್ ಅಲ್ವಾ ಅದು. ಆ ಸಿನಿಮಾದು ತುಂಬ ಗ್ರ್ಯಾಂಡಾಗೆ ಅಶ್ವಿನಿ ಅವ್ರದ್ದೇ ಅನ್ಕೊತೀನಿ, ಅಶ್ವಿನಿ ಅವ್ರದ್ದು ಆಡಿಯೋ ತುಂಬ ಗ್ರ್ಯಾಂಡಾಗಿ 100 ಡೇಸ್ದು ಮಾಡಿದರು. ಸೊ ಆ ಟೈಮಲ್ಲಿ 100 ಡೇಸ ಆಡಿಯೋ ರಿಲೀಸ್ ಅದು ಕನ್ಫ್ಯೂಸ್ ಇದೆ. ಸೊ ಹಿಂದೆ ಕೂತಿದ್ರು, ನಾನು ನನ್ನ ಚಿಕ್ಕ ಮಗನ ಕರ್ಕೊಂಡು ಹೋಗಿದ್ದೆ ಅವಾಗ. ಅವ್ನು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಅವ್ನು ನೋಡ್ಬಿಟ್ಟು ಏನ್ರಿ ಹೀರೋ ಆಗೋ ಥರ ಇದೇನೋ ನಿಮ್ಮ ಮಗ, ಹೀರೋ ಆಗ್ತಾನೆ ಹಂಗೆ ಅಂತ ತಮಾಷೆ ಮಾಡಿದ್ರು. ಆ್ಯಂಡ್ ಮಾಮೂಲಿ ಇದ್ರದ್ದಿರುತ್ತಲ್ಲ, ಸ್ಟೇಜ್ ಮಾಡೋದಕ್ಕೆ ಹಿಂದ್ಗಡೆ ಎಲ್ಲ ಅದ್ರದ್ದು ಹಿಂದ್ಗಡೆ ಕೂರಕ್ಕೆ ಮಾಡಿರ್ತಾರಲ್ಲ ಆ ಥರದ್ದೇ. ಅಲ್ಲೇ ಕೂತ್ಕೊಂಡಿದ್ವಿ. ಅವರು ಮತ್ತು ಪ್ರೊಡ್ಯೂಸರು ಇದ್ದರು, ಐ ಥಿಂಕ್ ಡೈರೆಕ್ಟರು ಇದ್ರು ಅನ್ಕೋತೀನಿ. ಏನೋ ಪರ್ಫಾಮೆನ್ಸ್ ಎಲ್ಲ ನಡೀತಾ ಇತ್ತು. ಇವ್ರದ್ದು ಸ್ಟೇಜ್ಗೆ ಹೋಗೋಕ್ಕೆ ಮುಂಚೆ ಒಂದು 15-20 ನಿಮಿಷ ಟೈಮ್ ಇತ್ತು. ಅಲ್ಲಿ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ದಿದ್ದು, ಅದೇ ಜಾಸ್ತಿ ಟೈಮ್ ಮಾತಾಡಿದ್ದು. ಅದು ಬಿಟ್ಟರೆ ಅವ್ರ ಮನೆಗೆ ಒಂದ್ಸರಿ ಹೋದಾಗ ಕೈ ಏಟಾಗಿತ್ತು ನೋಡಿ ಆಕ್ಸಿಡೆಂಟ್ ಆಗಿ, ಅವಾಗ ನೋಡೋಕೆ ಹೋದಾಗ ಮಾತಾಡಿದ್ದು ಜಾಸ್ತಿ ಹೊತ್ತು ಅಂತ. ಇನ್ನೆಲ್ಲ ಬರೀ ಹಿಂಗಿದ್ದೀರಮ್ಮ, ಚೆನ್ನಾಗಿದ್ರೆ, ಅಲ್ಲಿ ಯಾವುದೋ ಪ್ರೋಗ್ರಾಮಲ್ಲಿ ಸಿಗ್ತೀವಿ, ಸ್ಟೇಜಲ್ಲಿ ಸಿಗ್ತೀವಿ, ಇಷ್ಟೇ ಆಗ್ತಾಯಿತ್ತು. ಈ ಎಲ್ಲ ಮಟ್ಟದಲ್ಲಿ ನಾನು ನೋಡಿದ್ದು ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್, ಹಂಬಲ್. ಆ ಸ್ಟಾರ್ಗಿರಿ ಯಾವುದೇ ಲಕ್ಷಣಗಳು ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಏನಾದರೂ ಬೇರೆ ಯಾವುದೋ ದೇಶದಿಂದನೋ ಬೇರೆ ದರ್ಶನ್ ಯಾರು ಅಂತಲೇ ಗೊತ್ತಿರಲ್ವಲ್ಲ, ಅವ್ರೇನಾದ್ರು ಬಂದರೆ ಡೆಫಿನೆಟಾಗಿ ಅವ್ರು ಯಾರೂ ನಂಬಲ್ಲ ಇವರಿಷ್ಟು ದೊಡ್ಡ ಸ್ಟಾರು ಹೀರೋ ಅಂತ. ಆ ಥರ ಇರ್ತಾರೆ. ಈ ಕರಿಯ ಅಥವಾ ಅವರ ಸಿನಿಮಾಗಳಿಗೆ ನಿಮ್ಮ ಹಾಡುಗಳನ್ನ ಕೇಳಿದಾಗ ಅವ್ರ ಕಡೆಯಿಂದ ರಿಯಾಕ್ಷನ್ ಹೇಗಿರ್ತೈತೆ ಅನ್ನೋಕ್ಕೆ, ನನ್ನಿಲ್ಲ ಇವತ್ತಿಗೂ ಎಷ್ಟೋ ಸರಿ ಲೂಪಲ್ಲಿ ಹಾಕೊಂಡು ಕೇಳ್ತಾ ಇರ್ತಾರೆ ಜನ. ಸೊ ಆ ಥರದ್ದೆಲ್ಲ ಹಿಟ್ ಸಾಂಗ್ಗಳು ನಿಮ್ಮ ಕಡೆಯಿಂದ ಹೋಗಿರೋದು. ನಿಮ್ಮ ಹಾಡುಗಳ ಬಗ್ಗೆ ಏನು ಹೇಳ್ತಾ ಇದ್ರು? ಇಲ್ಲ, ಸಿಕ್ತಾಗ ಚೆನ್ನಾಗಿ ಹಾಡಿದ್ದೀರಮ್ಮ ಅಷ್ಟೇ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವರು. ಮೆಜೆಸ್ಟಿಕ್ ಟೈಮಿಂದನೂ ಚೆನ್ನಾಗಿ ಹಾಡಿದ್ದೀರಾ, ಚೆನ್ನಾಗಿ ಹಾಡಿದ್ದೀರಮ್ಮ ಇಷ್ಟೇ. ನಂಗೆ ಒಂದು ಸ್ಪೆಷಲ್ ಮೆಮರಿ ಏನು ಅಂತಂದರೆ, ಸಾರಥಿ ಆದಮೇಲಿಂದ ನಮ್ಮ ಬಾಂಡಿಂಗ್ ಅಂದರೆ ನನಗೆ ಪರ್ಸ್ನಲಿ ಅವರೊಂಥರ ಬ್ರದರ್ಲಿ ಇದು ಜಾಸ್ತಿ ಆಗಿದ್ದು ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ಒಬ್ಬ ಹೀರೋ ಅಷ್ಟೇ. ಆಮೇಲೆ ನಮ್ದು ಹೆಂಗಿರುತ್ತೆ ಅಂದರೆ, ನಾವೆಲ್ಲ ವರ್ಕ್ ಮಾಡೋದು ಬ್ಯಾಕ್ಗ್ರೌಂಡು, ಎಲ್ಲ ತೆರೆ ಹಿಂದಿನ ಕೆಲಸಗಳು. ಸೊ ನಮ್ಗೆ ಜಾಸ್ತಿ ಹೀರೋದಾಗಲಿ ಕಾಂಟ್ಯಾಕ್ಟ್ಸು ಇರಲ್ಲ. ಆಮೇಲೆ ಸ್ವಲ್ಪ ನಾನು ಹೆಂಗೆ ಅಂದರೆ ಜಾಸ್ತಿ ಅಟ್ಯಾಚ್ಡ್ ಆಗು ಇರಲ್ಲ ಹೀರೋಗಳಿಗೆ ಎಲ್ಲ. ಅವ್ರೇನಾದ್ರು ನಮಗೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ, ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ಮಾತಾಡೋದಾಗಲಿ, ಕಾಂಟ್ಯಾಕ್ಟ್ ಇಟ್ಕೊಂಡು, ಅದರ್ವೈಸ್ ಇಲ್ಲವೇ ಇಲ್ಲ. ಸೊ ಹಂಗಿರೋದ್ರಿಂದ ಆ ಬಾಂಡಿಂಗ್ ಹಾಗೆ ಆಗಿದ್ದದು. ಅದು ಮಾಡ್ಕೊಳಕ್ಕಾಗಲ್ಲ ನಾವು, ಅದಾಗತ್ತೆ ಅಲ್ವಾ. ಆ ಥರ ಆಗಿದ್ದು ಸಾರಥಿ ಟೈಮಲ್ಲಿ 2 ಸಾಂಗ್ಸ್ ಹಾಡಿದ್ದೆ ನಾನು. ಹರಿಕೃಷ್ಣ ಅವ್ರು 2 ಸಾಂಗಲ್ಲಿ ಯಾವ್ದಾದ್ರು ಒಂದು ಇಟ್ಕೊಳ್ತೀನಿ ಡಾಕ್ಟ್ರೇ ಅಂದಿದ್ರು. ನಾನು ಸರ್ ಹಂಗೆ ಇಟ್ಕೊಳ್ಳೋದಾದರೆ ಗಿಟಪ್ಪ ಇಟ್ಕೊಳ್ಳಿ ಸರ್ ಅಂತ ಹೇಳಿದೆ. ಇಲ್ಲ ಡಾಕ್ಟ್ರೆ, ಎಲ್ಲ ಆ ಥರದ್ದು ಹಾಡಿದ್ದೀರಾ, ಗಜ ಎಲ್ಲ ಹಾಡಿದ್ದೀರಾ, ಟಪಾಂಗುಚ್ಚಿದ ಇದು ಚೆನ್ನಾಗಿದೆ, ಮನಸ್ಸೇ ಅದನ್ನ ಇಟ್ಕೊತೀನಿ ಅಂತ. ಸರಿ ಆಯಿತು, ನಾವು ಯಾವುದೋ ಒಂದು ಇಟ್ಕೊಳ್ಳಿ ಸದ್ಯ ಅಂತ. ಬಟ್ ಯಾವ ಲೆವೆಲ್ಗಾಯಿತು ಅಂದರೆ 2 ಸಾಂಗ್ಸು ಇಟ್ಕೊಂಬಿಟ್ರು. ನನ್ಗೆ ತುಂಬ ಶಾಕ್ ಆಯ್ತು ಅದು. ನಾನು ಕಾಲ್ ಮಾಡಿಬಿಟ್ಟು ಹರಿ ಸರ್ಗೆ ಹೇಳಿ, ಥ್ಯಾಂಕ್ಸ್ ಸರ್, 2 ಸಾಂಗು ಇಟ್ಕೊಂಡಿದ್ದೀರಲ್ಲ, ತುಂಬ ಖುಷಿ ಆಯಿತು ಅಂತ. ಸ್ಟಿಲ್ ರಿಮೆಂಬರ್, ಇಟ್ಸ್ ನಿಯರ್ ರಾಮಕೃಷ್ಣ ಆಶ್ರಮದ ಹತ್ರ. ನಾನು ಕಾರ್ ನಿಲ್ಲಿಸ್ಬಿಟ್ಟು ನಾನು ಕಾಲ್ ಮಾಡಿದ್ದೆ ಅವ್ರಿಗೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೇ, ನಾನು ಒಂದು ಸಾಂಗ್ ನೀವೇ ಹೇಳಿದ್ರಲ್ಲ ಕಿಟಪ್ಪ ಇಟ್ಕೊಳ್ಳೋಣ ಅಂತಿದ್ದೆ, 2 ಇಟ್ಕೊಳ್ಳೋಣ ಅಂತ ದಿನಕರ್ ಡೈರೆಕ್ಟ್ರ್ ಅವರು ಮತ್ತು ದರ್ಶನ್ ಸರ್ ಹೇಳಿದ್ದು ಅಂತ. ಸೊ ನನಗೆ ಅವಾಗ ಜಾಸ್ತಿ ಆಯಿತು, ಅವರಿಬ್ಬರ ಮೇಲೂ ತುಂಬಾ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಹರಿಕೃಷ್ಣ ಸರು ಅಫ್ಕೋರ್ಸ್ ಅವರು ನಮ್ಮನ್ನು ಬೆಳೆಸ್ಬೇಕು ಅಂತಲೇ ನೋಡ್ತಿರ್ತಾರೆ. ಯಾರು ಸಿಂಗರ್ ಚೆನ್ನಾಗಿ ಹಾಡ್ತಾರೋ ಸಾಂಗ್ ಚೆನ್ನಾಗಿರಬೇಕು, ಚೆನ್ನಾಗಿ ಹಿಟ್ ಆಗಬೇಕು ಅಷ್ಟಿರುತ್ತೆ. ಬಟ್ ಇವ್ರಿಗೆ 2 ಇಟ್ಕೋಬೇಕು ಅನ್ನೋವಂಥದ್ದು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂದಾಗ ನಂಗೆ ತುಂಬಾ ಅವರಿಬ್ಬರ ಬಗ್ಗೆ ಜಾಸ್ತಿ ಇದಾಯಿತು. ಸೊ ಮನೆಗೆ ಹೋಗ್ಬಿಟ್ಟು ಹೇಳಿದೆ ವಿಷಯ ಅಲ್ಲ, ಹಿಂಗಂತ 2 ಸಾಂಗ್ ಇಟ್ಕೊಂಡಿದ್ದಾರೆ ಅಂತ. ಐ ವಾಸ್ ವೆರಿ ಹ್ಯಾಪಿ. ಆ ಸಿನಿಮಾನು ಆ ಟೈಮಲ್ಲೇ ಸ್ವಲ್ಪ ಬೇರೆ ಅವ್ರದ್ದು ಪ್ರಾಬ್ಲಮ್ ಆಯಿತು, ಇದು ಜೈಲಾಗಿತ್ತು, ಮತ್ತೆ ವಾಪಸ್ ಬಂದರು. ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಯಿತು. ಆ್ಯಂಡ್ ದ 100 ಡೇಸ್ ಫಂಕ್ಷನ್ಗೆ
ನಾನು ಅವತ್ತು ನೈಟ್ ಯು ಎಸ್ಗೆ ಹೋಗ್ಬೇಕಾಗಿತ್ತು ಶೋಗೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಬಂದು ನಂದು ಇದು ನೆನಪಿನ ಕಾಣಿಕೆ ಇದು ಮೊಮೆಂಟೋ ಇಸ್ಕೊಳಂಗೆ ಅವತ್ತು ವಿಜಿ ಮತ್ತು ನಾವು ಮತ್ತೆ ರೀಕನೆಕ್ಟ್ ಆಗಿತ್ತು. ಅದಕ್ಕೆ ಮುಂಚೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ, ಆ್ಯಂಕರ್ಸ್ ಆಗಿದ್ವಿ. ಸೊ ಅದೊಂದು ಬೇರೆ ಸ್ಟೇಜ್. ಸೊ ಅದಾಗಿ ಆಫ್ಟರ್ ಲಾಂಗ್ ಗ್ಯಾಪ್ ನಾವು ಮತ್ತೆ ರೀಕನೆಕ್ಟ್ ಆದ್ವಿ. ಅಲ್ಲಿಂದ ಮತ್ತು ನಮ್ಮ ಫ್ರೆಂಡ್ಶಿಪ್ಪನ್ನು ಒಂದು ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ಸಾರಥಿ ಈಸ್ ಅ ವೆರಿ ಸ್ಪೆಷಲ್ ಮೂವಿ ನನಗೆ. ತುಂಬ ಒಂದು ಆತ್ಮೀಯತೆ ಇರ್ಬೋದು, ಆಮೇಲೆ ಯಾವುದೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರೋಂಥ ಸ್ನೇಹ. ದರ್ಶನ್ ಅವ್ರದ್ದು ಅಷ್ಟೇ, ವಿಜಿದು ಅಷ್ಟೇ. ಸೊ ಆ ಥರ ಏನು ಆ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಗಿವ್ ಟೇಕ್ ಪಾಲಿಸಿ ಇಲ್ಲ. ಸೊ ಹಾಗಾಗಿ ನಂಗೆ ತುಂಬ ಖುಷಿಯಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ನ ಹಾಗೆ ಇಟ್ಕೊಂಡು ಬಂದೆ. ಅಲ್ಲಿಂದ ನಾನು ಅವ್ರ ಅಣ್ಣ ಅಂತ ಕರೆಯಕ್ಕೆ ಶುರು ಮಾಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.